ಭಾಗದ ಮಹಿಳೆಯರಿಗೊಂದು ಶಾಕಿಂಗ್ ನ್ಯೂಸ್. ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಈ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚಾಗಲು ಕಾರಣವೇನು? ಇದಕ್ಕೆ ಪರಿಹಾರ ಮಾರ್ಗಗಳೇನು? ವೈದ್ಯರು ಏನ್ ಹೇಳ್ತಾರೆ? ಎಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ನಾನು ಸೌಜನ್ಯ. ನೀವಿನ್ನು ನಮ್ಮ ವಿಜಯ ಟೈಮ್ಸ್ ಫೇಸ್ಬುಕ್, ಯೂಟ್ಯೂಬ್ ನ ಫಾಲೋ ಮಾಡದೇ ಇದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಗ್ರಾಮೀಣ ಭಾಗದ ಹೆಂಗಸರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗಲು ಪ್ರಮುಖ ಕಾರಣವೇನು ಅನ್ನೋದನ್ನ ಮೊದಲು ತಿಳಿಯೋಣ. 1. ಅರಿವಿನ ಕೊರತೆ. ರೋಗ ಲಕ್ಷಣಗಳ ಬಗ್ಗೆ ಹಾಗೂ ಸ್ಕ್ರೀನಿಂಗ್ ಮಹತ್ವದ ಬಗ್ಗೆ ಗ್ರಾಮೀಣ ಮಹಿಳೆಯರಲ್ಲಿ ಮಾಹಿತಿ ಕಡಿಮೆ ಅಥವಾ ಅರಿವಿನ ಕೊರತೆ ಕಡಿಮೆ ಇರುವುದು ಈ ಕ್ಯಾನ್ಸರ್ ಹೆಚ್ಚಾಗಲು ಕಾರಣವಾಗ್ತಿದೆ. 2. ತಡವಾಗಿ ಚಿಕಿತ್ಸೆ. 60% 70% ಪ್ರಕರಣಗಳು ಕೊನೆಯ ಹಂತದಲ್ಲಿ ಪತ್ತೆಯಾಗುತ್ತಿವೆ. ಇದರಿಂದ ಚಿಕಿತ್ಸೆ ಫಲಕಾರಿಯಾಗುವುದು ಕಷ್ಟ ಸಾಧ್ಯವಾಗ್ತಿದೆ. 3. ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು. ಬಾಲ್ಯ ವಿವಾಹ, ಚಿಕ್ಕ ವಯಸ್ಸಿನಲ್ಲಿ ಗರ್ಭಧಾರಣೆ, ಹೆಚ್ಚು ಮಕ್ಕಳನ್ನ ಪಡೆಯುವುದು ಮತ್ತು ಪೌಷ್ಟಿಕಾಂಶದ ಕೊರತೆ ಅಪಾಯವನ್ನ ಹೆಚ್ಚಿಸುತ್ತೆ. 4. ನೈರ್ಮಲ್ಯದ ಕೊರತೆ. ಹೆಣ್ಣು ಮಕ್ಕಳು ಮುಟ್ಟಿನ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳದಿರುವುದು ಸೋಂಕಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಗರ್ಭಕಂಠದ ಕ್ಯಾನ್ಸರ್ನ ಲಕ್ಷಣಗಳೇನು? 1. ಅಸಹಜ ರಕ್ತಸ್ರಾವ. ಮುಟ್ಟಾದಾಗ ರಕ್ತಸ್ರಾವ ಹೆಚ್ಚಾಗುವುದು ಹಾಗೂ ದೈಹಿಕ ಸಂಬಂಧದ ನಂತರ ಅಧಿಕ ರಕ್ತಸ್ರಾವ ಆಗಲಿದೆ. ಋತುಬಂಧದ ನಂತರವೂ ಕೂಡ ರಕ್ತಸ್ರಾವ ಆಗಲಿದೆ. ಸಾಮಾನ್ಯಕ್ಕಿಂತ ಹೆಚ್ಚು ದಿನಗಳ ಕಾಲ ಅಥವಾ ವಿಪರೀತವಾಗಿ ರಕ್ತಸ್ರಾವ ಆಗಲಿದೆ. 2. ಅಸಹಜ ಯೋನಿಸ್ರಾವ. ಯೋನಿಯಿಂದ ಹೊರಬರುವ ದ್ರವದಲ್ಲಿ ಬದಲಾವಣೆಗಳಾಗಲಿದೆ. ಸ್ರಾವ ದುರ್ವಾಸನೆಯಿಂದ ಕೂಡಿರುತ್ತೆ. ಸ್ರಾವವು ತೆಳ್ಳಗೆ ನೀರಿನಂತೆ ಇರುವುದು ಅಥವಾ ರಕ್ತ ಮಿಶ್ರಿತವಾಗಿರುವುದು, ಗುಲಾಬಿ ಅಥವಾ ಕಂದು ಬಣ್ಣದಲ್ಲಿ ಇರುತ್ತದೆ. 3. ಹೊಟ್ಟೆಯ ಕೆಳಭಾಗ, ಸೊಂಟ ಭಾಗದಲ್ಲಿ ನೋವು. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ವಿಪರೀತವಾಗಿ ನೋವು ಕಾಣಿಸಿಕೊಳ್ಳುತ್ತೆ ಹಾಗೂ ಹೊಟ್ಟೆಯ ಕೆಳಭಾಗ ಅಥವಾ ಸೊಂಟದ ಭಾಗದಲ್ಲಿ ನಿರಂತರವಾಗಿ ನೋವು ಕಾಣಿಸಿಕೊಳ್ಳುತ್ತೆ. 4. ರೋಗ ಉಲ್ಬಣಿಸಿದಾಗ ಕಾಣಿಸುವ ಇತರ ಲಕ್ಷಣಗಳು. ಕಾಲುಗಳಲ್ಲಿ ಊತ ಮತ್ತು ಅತಿಯಾದ ಸುಸ್ತು ಕಾಣಿಸಲಿದೆ. ಕ್ಯಾನ್ಸರ್ ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಹರಡಿದಾಗ ಈ ಕೆಳಗಿನ ಲಕ್ಷಣಗಳು ಕಾಣಿಸುತ್ತೆ. ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ, ನೋವಾಗಲಿದೆ. ಮಲಬದ್ಧತೆ ಅಥವಾ ಮಲವಿಸರ್ಜನೆಯಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ಕಾರಣವಿಲ್ಲದೆ ತೂಕ ಇಳಿಕೆ ಮತ್ತು ವಿಪರೀತವಾಗಿ ಸುಸ್ತಾಗಲಿದೆ. ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ರಾಜ್ಯ ಆರೋಗ್ಯ ಇಲಾಖೆ ಏನು ಕ್ರಮಗಳನ್ನ ಕೈಗೊಂಡಿದೆ ಅನ್ನೋದನ್ನ ತಿಳಿಯೋಣ. 1. ಉಚಿತ HPV ಲಸಿಕೆ. ಕಲ್ಯಾಣ ಕರ್ನಾಟಕ ಭಾಗದ 14 ವರ್ಷದ ಬಾಲಕಿಯರಿಗೆ ಉಚಿತವಾಗಿ HPV ಲಸಿಕೆ ನೀಡುವ ಅಭಿಯಾನವನ್ನ ಆರಂಭ ಮಾಡಿದೆ. 2. ಗೃಹ ಆರೋಗ್ಯ ಯೋಜನೆ. ಈ ಯೋಜನೆಯಡಿ ಆರೋಗ್ಯ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆ ಮತ್ತು ಅರಿವನ್ನ ಮೂಡಿಸುತ್ತಿದ್ದಾರೆ. 3. ಚಿಕ್ಕಬಳ್ಳಾಪುರ ಪೈಲಟ್ ಪ್ರಾಜೆಕ್ಟ್. ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಇಲ್ಲಿ ವಿಶೇಷ ಸ್ಕ್ರೀನಿಂಗ್ ಕ್ಯಾಂಪ್ಗಳನ್ನ ಆಯೋಜಿಸಲಾಗಿದೆ. ನಿಮಗೆ ಒಂದು ವೇಳೆ ಈ ರೋಗ ಲಕ್ಷಣಗಳು ಬಂದ್ರೆ ನಿರ್ಲಕ್ಷ್ಯ ತೋರದೆ ಕೂಡಲೇ ವೈದ್ಯರ ಬಳಿ ತಪಾಸಣೆಯನ್ನ ನಡೆಸಿ ನಿಮ್ಮ ಆರೋಗ್ಯವನ್ನ ಉಳಿಸಿಕೊಳ್ಳಿ. 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಪ್ರತಿ 3 ರಿಂದ 5 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಪರೀಕ್ಷೆ ಮಾಡಿಸಿಕೊಳ್ಳಿ. 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆ ಕೊಡಿಸುವುದು ಒಳ್ಳೆಯದು. ಹೀಗಾಗಿ ಮಹಿಳೆಯರೇ, ನಿಮಗೇನಾದ್ರೂ ಈ ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.